ಮಠಾಧೀಶರೆಲ್ಲ ಗಡಗಡ ನಡುಗ್ತಾವ್ರೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಗಡಗಡ ಅಲ್ಲ ಸ್ವಾಮಿ, ಅಸಹ್ಯ ಪಡ್ತಾ ಇದ್ದಾರೆ ನಿಮ್ಮನ್ನ ಕಂಡ್ರೆ. ನಿಮ್ಮ ತಲೆಯಲ್ಲಿ ಮಾಲಿನ್ಯ ಇದೆ, ಹೊಲಸು ತುಂಬಿದೆ. ಸ್ವಾಮಿಗಳ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳೇನ್ರಿ ಇವು ಅಂತ ಉಚ್ಚಿ ಹಾಕ್ತಲ್ಲ ಹೈಕೋರ್ಟು. ಇವ್ರಿಗೆ ಹೆಂಗ ತಪ್ಪರಾಕಿ ಹಾಕ್ತು ಅಂದ್ರೆ ಕೆನ್ನೆ ರಪ್ಪ ಹೊಡೆದಂಗೆ ಹೇಳ್ತು. ಅರ್ಥ ಮಾಡ್ಕೊಳ್ಳಿ, ನಾಳೆ ಕುಂಕುಮನೂ ಇರಲ್ಲ, ವಿಭೂತಿನೂ ಇರೋದಿಲ್ಲ. ನಿಮ್ಗೆ ಕಾವಿ ಬಟ್ಟೆನೂ ಬಿಸಾಕ್ತಾರೆ, ಇದು ಮಾಡಿ ಯಾವುದೋ ಒಂದು ಕೇಸ್ ಹಾಕೊಂಡು ಒಳಗಡೆ ಹಾಕ್ಸ್ತಾರೆ. ನೆನ್ಪಿಟ್ಕೊಳ್ಳಿ. ಹೌದು, ಬಸವಣ್ಣನ ಕಾಲಘಟ್ಟದಲ್ಲಿ ಕೆಲವು ಜನ ಯುವಕರು ಬಂಡೆದ್ದು ನಿಂತರು. ಏನಕ್ಕೆ? ತಮ್ಮ ಆತ್ಮರಕ್ಷಣೆಗಾಗಿ. ನೀವು ಕುಣಿತಾ ಇರ್ತಕ್ಕಂಥದ್ದು RSS. ನಿಮ್ಮ ಕಾವಿ ಬಟ್ಟೆಯನ್ನು ತೆಗೆದರೆ ಒಳಗಡೆ ಇರ್ತಕ್ಕಂಥದ್ದು RSS ಚಡ್ಡಿ. ಎಲ್ಲ ಕಡೆ ಈಗ ಯಾವುದಾದ್ರೂ ಒಂದು ಜಿಲ್ಲೆಗೆ ಪ್ರವೇಶ ಮಾಡ್ಬೇಕಂತಂದ್ರೆ ಮೊದಲು ರೌಡಿಗಳನ್ನ ಅಥವಾ ಈ ದ್ವೇಷ ಭಾಷಣ ಮಾಡೋರನ್ನ ಬ್ಯಾನ್ ಮಾಡ್ತಾ ಇದ್ರು. ಒಬ್ಬ ಮಠಾಧೀಶನ ಬ್ಯಾನ್ ಮಾಡಿದ್ದು ಇದೇ ಮೊದಲು ಅನಿಸುತ್ತೆ, ಒಬ್ಬ ಸ್ವಾಮೀಜಿ ಅವ್ರನ್ನ. ಯಾಕಂದ್ರೆ ಸ್ವಾಮೀಜಿ ಅವರು ಒಂದು ಶಾಂತಿ ಸೌಹಾರ್ದತೆಯನ್ನು ಸಾರುವಂಥವ್ರಾಗಿರ್ತಾರೆ. ಬಟ್ ಇವ್ರನ್ನ ಎಲ್ಲ ಕಡೆ ಬ್ಯಾನ್ ಮಾಡ್ತಿದ್ದಾರೆ. ಯಾಕಿದು? ದ್ವೇಷ ಭಾಷಣ ತಾನೇ ಮಾಡ್ತಾ ಇರೋದು. ಎಸ್, ಅದಕ್ಕೆ ಬ್ಯಾನ್ ಮಾಡಿದ್ದಾರೆ. ಎಲ್ಲಿ ಇವರು ಕೋಮು ಕಲಹವನ್ನು ಹುಟ್ಟಾಕ್ತಾರೋ, ಎಲ್ಲಿ ಧರ್ಮಗಳ ಮಧ್ಯದಲ್ಲಿ ಇವರು ಜಗಳ ಹುಟ್ಟಾಕ್ಬಿಡ್ತಾರೋ ಅನ್ನುವಕ್ಕಾಗಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಇವ್ರನ್ನ ಏನ್ ಮಾಡಿದ್ರು, ಬಿಜಾಪುರದಲ್ಲಿ ಮೊದಲು ಬ್ಯಾನ್ ಮಾಡಿದ್ರು. ಅಂದ್ರೆ ಇವ್ರ ವಾದಲ್ಲಿ ಶಾಂತಿ ಬೆಂಕಿ ಹತ್ತದಂತ. ಈಗ ಹಚ್ಚಿದಾರಲ್ಲ ಅವರು ಬೆಂಕಿಯನ್ನು. ಅವ್ರೇನ್ ಅನ್ಕೊಂಡ್ಬಿಟ್ಟವ್ರು ಅಂದ್ರೆ, ನನ್ನ ಕಂಡ್ರೆ ಮಠಾಧೀಶರೆಲ್ಲ ಗಡಗಡ ನಡುಗ್ತಾವ್ರೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಗಡಗಡ ಅಲ್ಲ ಸ್ವಾಮಿ, ಅಸಹ್ಯ ಪಡ್ತಾ ಇದ್ದಾರೆ ನಿಮ್ಮನ್ನ ಕಂಡ್ರೆ. ಅರ್ಥ ಆಯ್ತಾ? ಇವ್ರ ಬಾಯಿ ಇರೋದು ಚರಂಡಿ, ಇವ್ರ ಯೋಚನೆ ಇದೆಯಲ್ಲ, ಇಡೀ ಮನಸ್ಸು ಮಲಿನವಾಗಿದೆ, ಮನಸ್ಸಿನ ಒಳಗಡೆಗೆ ಮತಾಂಧತೆ ತುಂಬಿದೆ. ಆದ್ದರಿಂದ ನಿಮ್ಮನ್ನ ಕಂಡ್ರೆ ಜನ ಅಸಹ್ಯ ಪಡ್ತಾ ಇದ್ದಾರೆ. ಯಾರೋ ಈ ಅಂಧ ಭಕ್ತರು ಚಪ್ಪಾಳೆ ಹೊಡಿಬಹುದು, ಈ ಸಂಘ ಪರಿವಾರದವರು ಆಹಾ ನಮ್ಮ ಪರವಾಗಿ ಒಬ್ರು ಯಾರೋ ಒಬ್ಬ ಸ್ವಾಮಿ ನಿಂತನಲ್ಲಪ್ಪ ಕುಂಕುಮ ಸ್ವಾಮಿ ಅಂತ ಅನ್ಕೋಬಹುದು. ಆದರೆ ನಿಮ್ಮ ಕಂಡ್ರೆ ಈ ನಿಜಕ್ಕೂ ಸಹಿತ ಜನರಲ್ಲಿ, ಲಿಂಗಾಯತರಲ್ಲಿ, ಆಮೇಲೆ ಸಜ್ಜನರಲ್ಲಿ ಮತ್ತು ಜಾತ್ಯತೀತರಲ್ಲಿ ಯಾವತ್ತು ಅಸಹ್ಯದ ಭಾವನೆ. ನೀವೆಲ್ಲರೂ ಹೇಳ್ತೀರಿ ಲದ್ದಿ ಜೀವಿಗಳು ರೇ. ಅವರು ಲದ್ದಿ ಜೀವಿಗಳಲ್ರೇ, ನಿಮ್ಮ ತಲೆಯಲ್ಲಿ ಲದ್ದಿ ಇದೆ, ನಿಮ್ಮ ತಲೆಯಲ್ಲಿ ಮಾಲಿನ್ಯ ಇದೆ, ಹೊಲಸು ತುಂಬಿದೆ. ಸೊ ಮೊದಲು ನೀವು ಸನಾತನ ಧರ್ಮದ ಮಾಲಿನ್ಯವನ್ನು ಹೊರಗಡೆ ತೆಗೆದು ಬಿಸಾಕಿ, ಆ ನಂತರ ಮಾತಾಡಿ. ಅದು ಬಿಟ್ಟು ಅಸಹ್ಯಕರವಾಗಿ ನೀವೊಬ್ಬರು ಸ್ವಾಮಿ ಏನ್ರಿ, ಯಾಕ್ರಿ ನಿಮ್ಮನ್ನ ಎಲ್ಲ ಕಡೆಗೆ ಹೋದಲ್ಲೆಲ್ಲ ಬ್ಯಾನ್ ಮಾಡ್ತಾರೆ? ಅಯ್ಯೋ, ನನ್ನ ಭಾಷಣದಿಂದ ಭಯ ಪಟ್ಟುಕೊಂಡು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಬಿಡ್ತು ನಮ್ಮನ್ನ ಅಂತ ಹೇಳ್ತೀರಿ. ಆಯ್ತು ಕರ್ಣ, ಎದಕ್ಕೆ ಹೋದ್ರಲ್ಲ ಹೈಕೋರ್ಟ್? ಏನು ಹೇಳಿದ್ರು ಹೈಕೋರ್ಟ್ನವರು? ನಿಮ್ಮ ಅರ್ಜಿಯನ್ನು ವಜಾ ಮಾಡಿದ್ರಲ್ವಾ? ಯಾಕೆ ವಜಾ ಮಾಡಿದ್ರು ಹೇಳಿ? ಯಾಕೆ ವಜಾ ಮಾಡಿದ್ರು? ಸ್ವಾಮಿಗಳ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳೇನ್ರಿ ಇವು ಅಂತ ಉಚ್ಚಿ ಹಾಕಿತ್ತಲ್ಲ ಹೈಕೋರ್ಟು. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಇವರು. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಸುಪ್ರೀಂ ಕೋರ್ಟು ಇವ್ರಿಗೆ ಏನು ಅಂತಂದ್ರೆ, ಸ್ವಾಮೀಜಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ನ್ಯಾಯಮೂರ್ತಿ ಪ್ರಸನ್ನ ವರಾಲೆ ಅವರು ಪೀಠ ಇದೆ. ಆ ಪೀಠದ ಮುಂದೆ ಇವರ ಅರ್ಜಿ ಬಂತು. ನೋಡಿ, ನಮ್ಮನ್ನೆಲ್ಲರೂ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನು ನಿಷೇಧಿಸ್ತಾ ಇದ್ದಾರೆ, ಇದು ವಾಕ್ ಸ್ವಾತಂತ್ರ್ಯದ ಹರಣ ಅಂತ ಇವರು ವಾದ ಮಂಡಿಸಿದರು. ಇವರು ಪರವಾಗಿರ್ತಕ್ಕಂಥ ಸಂಘಿ ಲಾಯರ್ಗಳು ವಾದ ಮಂಡಿಸಿದರು. ಆ ವಾದ ಮಂಡಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ವಿಚಾರಣೆ ಮಾಡಿ ಈ ರೀತಿಯ ಕೀಳು ಹೇಳಿಕೆ ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಓಕೆ, ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ವಾಕ್ ಸ್ವಾತಂತ್ರ್ಯ. ಯಾಕಂದ್ರೆ ಮತ್ತೊಬ್ಬರಿಗೆ ಅಶ್ಲೀಲವಾಗಿ ಬೈಯುವುದು ವಾಕ್ ಸ್ವಾತಂತ್ರ್ಯ ಅಲ್ಲ. ಬಟ್ ಆದ್ರೂ ಕಂಟಿನ್ಯೂ ಮಾತಾಡ್ತೇನೆ, ಹೇಳ್ತೀನಿ ಕೇಳಿ ನಿಮ್ಗೆ, ಆಯ್ತಾ? ಆಮೇಲೆ ನೀವು ಒಳ್ಳೆಯ ಪ್ರಜೆ ಅಲ್ಲ, ಇದಕ್ಕಿಂತ ಕೆಟ್ಟ ಶಬ್ದ ಬೇಕನ್ರಿ? ಒಳ್ಳೆಯ ಪ್ರಜೆ ಅಲ್ಲ, ನೀವು ಒಳ್ಳೆಯ ಪ್ರಜೆ ಅಲ್ಲ, ನಾಗರಿಕನೇ ಅಲ್ಲ. ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು. ನೀವು ಪ್ರಜೆನೇ ಅಲ್ಲ ಅಂದ್ರೆ ನೀವು ನಾಲಾಯಕು ಅಂತ, ನಾಗರಿಕರಲ್ಲ. ಅರ್ಥ ಆಯ್ತಾ? ಸ್ವಾಮೀಜಿಯಾಗಿ ಈ ರೀತಿ ಕೀಳು ಮಟ್ಟದ ಹೇಳಿಕೆ ಕೊಡುವುದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು, ನಾನು ಹೇಳಿದ್ದಲ್ಲ. ಸ್ವಾಮೀಜಿ ಸಂತರಾಗಿ ಭಾಷೆಯಲ್ಲಿ ನಿಯಂತ್ರಣ ಇರಬೇಕು. ಅಂದ್ರೆ ಇವ್ರಿಗೆ ಹೆಂಗ ತಪ್ಪರಾಕಿ ಹಾಕ್ತು ಅಂದ್ರೆ, ಕೆನ್ನೆ ರಪ್ಪ ಹೊಡೆದಂಗೆ ಹೇಳ್ತು. ಅಲ್ಲಿ ಇಷ್ಟೆಲ್ಲ ರಪ್ಪ ಹೊಡೆದ್ಮೇಲೂ ಅಜ್ಜ ಹಂಗೆ ಮಾತಾಡ್ತಾನಲ್ಲ ಅಂತ. ಅಜ್ಜ ಅಲ್ಲ, ಅಜ್ಜನ್ ಇನ್ನೂ ಕತೆ ಕೇಳಿ ಹೇಳ್ತೀನಿ ನಿಮಗೆ. ಇದ್ದಕ್ಕಿದ್ದ ಹಾಗೆ ಏನಾಗ್ಬಿಡ್ತು ಅಂತಂದ್ರೆ, ಹಲವಾರು ಜನ ಲಿಂಗಾಯತ ಧರ್ಮದವರು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಏನ್ ಮಾಡಿದ್ರು, ಇವ್ರ ಮೇಲೆ ಕೇಸ್ಗಳು ಹಾಕಿದ್ರು, FIR. ಲಿಂಗಾಯತ ಮಠಾಧಿಪತಿಗಳ ಒಂದು ಒಕ್ಕೂಟ ಅಂತಿದೆ. ಅವ್ರು ಏನ್ ಮಾಡಿದ್ರು, 1 ಕೋಟಿಯ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಇವರು ಸ್ವಾಮೀಜಿ ಮೇಲೆ. ನಮಗೆ ಮಾನನಷ್ಟ ಆಗಿದೆ, ನಮ್ಮ ನಾಟಕ ಕಂಪನಿ ಅಂತ ಹೇಳಿದ್ದಾರೆ, ಅಂತ ಹೇಳಿದ್ದಾರೆ, ಅಲ್ಕಟ್ ನನ್ನ ಮಗ ಅಂತ ಹೇಳಿದ್ದಾರೆ, ಇದೆಲ್ಲವೂ ಸಹಿತ
ಅನ್ಪಾರ್ಲಿಮೆಂಟರಿ ಶಬ್ದಗಳು. ಆದ್ದರಿಂದ ಇವ್ರಿಗಿಂದ ಮಾನಹಾನಿಯಾಗಿದೆ, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆಗಿದೆ. ಆದ್ದರಿಂದ 1 ಕೋಟಿ ರೂಪಾಯಿ ಮಾನನಷ್ಟ ಪರಿಹಾರವನ್ನು ಕೊಡಬೇಕು ಈ ಸ್ವಾಮಿ. ಕೇಸು ನಡೀತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬೆಂಗಳೂರಿನ 31ನೇ CCH ಕೋರ್ಟ್ ಇದೆ. ಅಲ್ಲಿ ಅವ್ರು ಹೇಳ್ತಾ ಇರೋದೇನೆಂದರೆ, ಅವಹೇಳನಕಾರಿ ಹೇಳಿಕೆ ನೀಡದ ಹಾಗೆ ಮಧ್ಯಂತರ ನಿರ್ಬಂಧ ಆದೇಶ ಹೊರಡಿಸಲಾಗಿದೆ. ಇಷ್ಟಿದ್ರೂ ಸಹಿತ ಇವರಿಗೆ ಸ್ವಾಮಿಗೆ ಬಾಯಿ ಚಪ್ಪಲ. ಏನಾದರೂ ಮಾತಾಡಬೇಕು. ಯಾಕಂತಂದ್ರೆ ಸಿಳ್ಳೆ ಬೇಕು, ಚಪ್ಪಾಳೆ ಬೇಕು, ಇವರಿಗೆ ಬೆಂಬಲ ಬೇಕು, ಸಂಘ ಪರಿವಾರ ಇವ್ರನಿಗೆ ಉಗೆ ಅನ್ಬೇಕು. ಸಂಘ ಪರಿವಾರದ ಬಗ್ಗೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಸ್ವಾಮಿಗಳಿಗೆ. ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಆಮೇಲೆ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ನಮಗೆ ಯಾವುದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾಳೆ ನೀವು ಯಾವ್ದಾದ್ರು ಒಂದು ಕೇಸಲ್ಲಿ ಸಿಕ್ಕಾಕೊಳ್ಳಿ, ಅಯ್ಯೋ ನಮಗೆ ಅವ್ರಿಗೆ ಸಂಬಂಧ ಇಲ್ರಿ, ಬಂದರು ಮಾತಾಡಿದ್ರು ಹೋದ್ರು ಅಂತ ಹೇಳ್ತಾರೆ. ಈ ಉದಾಹರಣೆಗೆ ಹೇಳ್ತೀನಿ, ಚೈತ್ರಾ ಕುಂದಾಪುರ್ ಅಂತ ಒಬ್ಬರು ಇದ್ರು, ಗೊತ್ತಾ ನಿಮಗೆ ಮಹಿಳೆ? ಈ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಆ ಮಹಿಳೆಯನ್ನ ಕರೆಸಿ ಆಹಾ ಏನು ಹಿಂದುತ್ವದ ಪರವಾಗಿ ಭಾಷಣ ಮಾಡಿದ್ದು. ಆಯಮ್ಮ ಮುಸ್ಲಿಮರ ಬಗ್ಗೆ ಬೈದದ್ದು. ನಮ್ಮ ಹಿಂದೂಗಳು ಮನಸ್ಸು ಮಾಡಿದರೆ ಮುಸ್ಲಿಮರು ನೆಮ್ಮದಿಯಾಗಿರೋದಿಲ್ಲ, ಅವರು ಹೆಣ್ಮಕ್ಳು ನೆಮ್ಮದಿಯಾಗಿರೋ ಅಂತ ಹೇಳಿದ್ದು ಆ ಅಮ್ಮ. ಕೊನೆಗೇನಾಯ್ತು? ಈಗೆಲ್ಲೂ ಯಾವುದೋ ಒಂದು ವಂಚನೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಲು. ಅಯ್ಯೋ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಇವ್ರು ನೆನೆಸ್ಕೊಂಡ್ರು. ಆಯಮ್ಮ ಇವತ್ತು ಜೈಲಿಗೆ ಹೋಗಿ ಬಂದ್ರು, ಇವತ್ತು ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದಾರಲ್ಲ. ಇದು ಈ ಸ್ವಾಮೀಜಿಗೆ ಅರ್ಥ ಆಗ್ತಾ ಇಲ್ಲ. ಸ್ವಾಮೀಜಿ, ನೀವು ಕುಂಕುಮ ಬಿಟ್ಬಿಟ್ಟು ಇವಾಗ ವಿಭೂತಿಗೆ ಬಂದಿದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನಾಳೆ ಕುಂಕುಮನೂ ಇರಲ್ಲ, ವಿಭೂತಿನೂ ಇರೋದಿಲ್ಲ. ನಿಮ್ಗೆ ಕಾವಿ ಬಟ್ಟೆನೂ ಬಿಸಾಕ್ತಾರೆ, ಇದು ಮಾಡಿ ಯಾವುದೋ ಒಂದು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಸ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಹಿಂದುತ್ವವಾದಿಗಳಿದಾರಲ್ಲ, ಮತಾಂಧರು, ನಿಮ್ಮಂಥವ್ರನ್ನ ಬಳಸಿಕೊಂಡು ಬಿಸಾಕುವ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಕಂಚಿ ಸ್ವಾಮಿಗಳೇ ಇವರನ್ನ ಬೈದು ದೂರ ಇಟ್ಟಿದ್ದಾರೆ ಅವರನ್ನ. ಸೊ ಇಂಥವುಗಳೆಲ್ಲವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೀವು ಖಂಡಿತ ಟ್ರ್ಯಾಪ್ ಆಗ್ತೀರಾ, ತೊಂದರೆಗೆ ಅನುಭವಿಸ್ತಾ ಇದ್ದೀರಾ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನೀವು ಈ ಮತಾಂಧತೆಯನ್ನು ತೋರಿಸ್ಬೇಡಿ, ಧರ್ಮಗಳನ್ನು ಒಡೆಯುವ ಕೆಲಸ ಮಾಡಬೇಡಿ, ಬೇನ್ಯ ಧರ್ಮವನ್ನು ದ್ವೇಷಿಸುವ ಕೆಲಸ ಮಾಡಬೇಡಿ. ಸರ್, ಏನು ಈ ಲಿಂಗಾಯತ ಧರ್ಮವನ್ನು ಕ್ಲೇಮ್ ಮಾಡ್ತಾರಲ್ಲ, ಕ್ಲೇಮ್ ಮಾಡಿಕೊಂಡು ಮಿನಿಸ್ಟರ್ ಆಗಿದ್ದಾರೆ, ಸಚಿವರಾಗ್ತಾರೆ, MLAಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಅಥವಾ ಲಿಂಗಾಯತ್ ಜಾಗತಿಕ ಮಹಾಸಭಾ ಅಂತಿದೆ, ಲಿಂಗಾಯತ ಸಮುದಾಯದಲ್ಲಿ ಭಾಳಷ್ಟು ಪ್ರಾಜ್ಞರಿದ್ದಾರೆ. ಅವರು ಯಾಕೆ ಇವರನ್ನು ಒಂದು ಸೀರಿಯಸ್ ಆಗಿ ಇವರು ಹೇಳಿ, ಏಕೆಂದರೆ ಮೊನ್ನೆ ಅಷ್ಟೇ ನಿಡಮಾಮಡಿ ಸ್ವಾಮೀಜಿಗೆ ಬೈದಿರೋದು, ಬಡ್ಡಿ ಮಗ, ಹಲ್ಕಟ್ ನನ್ನ ಮಗ, ಮುಟ್ಟಾಳ ನನ್ನ ಮಗ ಅಂತೆಲ್ಲ ಬೈದಿರೋದು. ಅವ್ರು ಯಾರು ಅವ್ರದ್ದು ಈ ಲಿಂಗಾಯತ ರಾಜಕಾರಣಿಗಳಾಗಿರ್ಬೋದು ಅಥವಾ ಪ್ರಾಜ್ಞರಾಗಿರ್ಬೋದು, ಅವ್ರಿಂದ ಯಾವುದೇ ರೀತಿ ಹೇಳಿಕೆಗಳು ಬರಲ್ಲ. ಅವ್ರೇನು ಸೈಲೆಂಟಾಗಿ ಏನೋ ಮೌನ, ಏನಿದೆ, ಏನು ಅರ್ಥ ಕೊಡುತ್ತೆ? ರಾಜಕಾರಣಿಗಳ ಬಗ್ಗೆ ಹೇಳ್ತಾ ಇದ್ದೇನೆ ನಿಮಗೆ. ಅವರಿಗೆ ಎಲ್ಲ ಧರ್ಮದ ಮತಗಳು ಬೇಕು. ಅದಕ್ಕೆ ಯಾವುದೇ ಧರ್ಮದ ಪರವಾಗಿ ಜೋರ ಮಾತಾಡೋದಾಗ್ಲಿ, ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮೂಗು ತೂರಿಸೋದಾಗಿ ಮಾಡೋದಿಲ್ಲ. ಅದಕ್ಕೆ ನಾವು ಸೈಲೆಂಟ್ ಆಗಿ ಇದ್ಬಿಡೋಣ ಕೆಲವೊಂದು ಟೈಮಲ್ಲಿ. ಅಲ್ಲ, ಭಾಳಷ್ಟು ಲಿಂಗಾಯತ್ ಕ್ಲೇಮ್ ಓಟ್ಗಳನ್ನ ಪಡ್ಕೊಂಡೆ ಕ್ಲೇಮ್ ಮಾಡ್ಕೊಂಡೇ ಮಾಡ್ತಾರೆ. ಲಿಂಗಾಯತದ್ದು ಮೇಜರ್ ವೋಟಿಂಗ್, ಹೌದು. ಅದ್ರ ಜೊತೆಗೆ ವೀರಶೈವರದು ಬೇಕು, ಹಿಂದುತ್ವದವರದು ಬೇಕು, ಮುಸ್ಲಿಮರದು ಬೇಕು, ಕ್ರಿಶ್ಚಿಯನ್ರದು ಬೇಕು. ಅರ್ಥ ಆಯ್ತಾ ನಿಮ್ಗೆ? ಆದ್ದರಿಂದ ಇವರು ಬಹಳ ಸೇಫ್ ಆಗಿ ಗೇಮ್ ಆಡ್ತಿರ್ತಾರೆ ರಾಜಕಾರಣಿಗಳು. ಅವಕಾಶಗಳು ಅವ್ರು ಬಿಡಿ. ಈ ಲಿಂಗಾಯತ ಧರ್ಮದ ಒಳಗಡೆ ಇರುವಂಥ ಪ್ರಾಜ್ಞರು, ಬಸವ ತತ್ವ ಪ್ರತಿಪಾದಕರು, ಅಥವಾ ಈ ಜಾಗತಿಕ ಮಹಾಸಭಾ ಅಂತ ಏನೇನೋ ಸಂಘಟನೆ ಮಾಡ್ಕೊಂಡಿದಾರಲ್ಲ, ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ. ಈ ಹಿಂದೆ MM ಕಲಬುರ್ಗಿ ಅವ್ರ ಹತ್ಯೆ ಆಯ್ತಲ್ವಾ? ಹೌದು. ಆವಾಗಲೇ ಒಂದು ಅರ್ಧದಷ್ಟು ಪ್ರಾಜ್ಞರು ಆಫ್ ಆಗ್ಬಿಟ್ರು, ಸ್ವಿಚ್ ಆಫ್ ಆಗೋಗ್ಬಿಟ್ರು. ಮಾತಾಡಕ್ಕೆ ಹೋಗ್ಲಿಲ್ಲ ಈ ಹಿಂದೂ ಧರ್ಮದ ವಿರುದ್ಧ, ಈ ಹಿಂದುತ್ವದ ವಿರುದ್ಧ, ಅಲ್ಲಿರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧ. ತಾಲಿಬಾನಿಗಳಂತ ಹೇಳಿದ್ರಲ್ಲ ನೀವು, ಹೀಗೆ ಅವ್ರ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ರಲ್ಲ. ಯಾಕಂದ್ರೆ ಬಸವ ಧರ್ಮದ ಅತ್ಯಂತ ಪ್ರಭಾವಶಾಲಿ ಪ್ರತಿಪಾದಕರಾಗಿರ್ತಕ್ಕಂಥವ್ರು ಸಂಶೋಧಕರಾದಂಥ MM ಕಲಬುರ್ಗಿ ಅವರು. ಬಸವ ಧರ್ಮದನ್ನು ಇವ್ರು ಎತ್ತಿ ಹಿಡಿತಾರೆ, ಅದರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರನ್ನ ಶೂಟ್ ಮಾಡಿ ಕೊಂದಿರ್ತಕ್ಕಂಥದ್ದು ಇದೇ ಸಂಘ ಪರಿವಾರದ ಒಂದು ಅಂಗ. ಅದರಿಂದ ಇವರು ಏನು ಮಾಡ್ತಾ ಇದ್ದಾರೆ, ಆವಾಗಿನ ಕಾಲಕ್ಕೆ ಎಷ್ಟೋ ಜನ ಏನು ಮಾಡಿಬಿಟ್ರು, ಅಯ್ಯೋ ನಮ್ಗೆ ಯಾಕೆ ಬ್ಯಾಕ್ ಬಿಡಪ್ಪ, ನಾಳೆ ಮುಂದಿನ ಹಿಟ್ ಲಿಸ್ಟಲ್ಲಿ ನನ್ನ ಹೆಸರು ಇದ್ಬಿಡ್ಬೋದು ಅಂತ. ಆದ್ದರಿಂದ ಅವರು ನೇರವಾಗಿ ವಿರೋಧಿಸುವ, ಹೇಳಿಕೆ ಕೊಡುವ ಕೆಲಸವನ್ನು ಮಾಡೋದಿಲ್ಲ. ಹಲವಾರು ಜನ, ಕೆಲವೇ ಜನ ಮಾಡ್ತಾ ಇದ್ದಾರೆ. ಇವಾಗೂ ಸಹಿತ ಮಠಾಧಿಪತಿಗಳು ದಂಗೆ ರೀತಿಯಲ್ಲಿ ಎದ್ದು ನಿಂತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಏನು ಅಂತಂದರೆ, ಈ ಮನುಷ್ಯ ಎಲ್ಲ ಬಿಟ್ಟರು, 3 ಬಿಟ್ಟರು ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಿದ್ದಾರೆ, ನಾನು ಚರ್ಚೆ ಬನ್ನಿ ಅಂತ ಕರೆದ್ರೆ ಚರ್ಚೆ ಎಲ್ಲರ ಜೊತೆ ಮಾತಾಡಲ್ಲ, ನಾನು ಹಂದಿಗಳ ಜೊತೆ ನಾನು ಯಾಕೆ ಗುದ್ದಾಡಬೇಕು?
ಇವನೇ ಹಂದಿಯೊಳಗೆ ಹಂದಿ, ಕೆಸರಲ್ಲಿ ಬಿತ್ತಿರುವ ಹಂದಿ. ಇವನು ಮತ್ತೊಬ್ರಿಗೆ ಹೇಳ್ತಾನೆ ಹಂದಿ ಜೊತೆ ಯಾಕೆ ಗುದ್ದಾಡಬೇಕು. ರೇ, ನೀವು ಹೇಳಿದಂಥ ಯಾವುದಾದ್ರೂ ನಿಮ್ಮ ಇಡೀ ಭಾಷಣ ಕೇಳಿದ್ದೇನೆ, ಒಂದು ಭಾಷಣದಲ್ಲಿ ಒಂದಾದ್ರೂ ಸತ್ಯ ನುಡಿದ್ರೆ ಹೇಳ್ರಿ ನೋಡೋಣ. ನೀವು ಇವರು ಪ್ರಶ್ನೆ ಮಾಡಿದ್ರಂತೆ, ಹೌದಪ್ಪ ಭಗವದ್ಗೀತೆಯಲ್ಲಿ ಹಿಂಸೆ ಇದೆ, ಧರ್ಮಕ್ಕಾಗಿ ಕೊಲೆಗಳಾಗಿದ್ದಾವೆ, ಯುದ್ಧ ಆಗಿದ್ದಾವೆ ಅಂತ ಹೇಳಿದ್ರು ಒಬ್ಬರು ಲದ್ದಿಜೀವಿ. ಅವಾಗ ನಾನು ಪ್ರಶ್ನೆ ಕೇಳಿಬಿಟ್ಟೆ, ಇದು ಪಂಚಾಚಾರದಲ್ಲಿ ಘನಾಚಾರಿ ಅಂತಿದೆಯಲ್ಲ ಯಾರೋದು, ಅವರು ಧರ್ಮಕ್ಕಾಗಿ ಕೊಲೆ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ಅಂತ ಉತ್ತರ ಬಂತು. ಆದ್ದರಿಂದ ಅವರು ಮಾಡಿದಾರಲ್ವಾ. ಈ ಸಮರ್ಥನೆ ಹೇಳ್ತಾ ಇದ್ದೀನಿ ನಿಮಗೆ. ಘನಾಚಾರಿ ಯಾರು ಅನ್ನೋದನ್ನು ಮೊದಲು ಯೋಚನೆ ಮಾಡಿ. ಘನಾಚಾರ್ಯಗಳು ಪಂಚಾಚಾರ್ಯ ಯಾರು? ವೀರಶೈವರು. ಪಂಚಾಚಾರ್ಯರಲ್ಲಿ ಇರ್ತಕ್ಕಂಥವ್ರು ಯಾರು? ಘನಾಚಾರಿಗಳು. ಘನಾಚಾರಿಗಳಂದ್ರೇನು? ವೈದಿಕ ಶಾಹಿ ಪರಂಪರೆಯವರು. ಅವರು ಜನವಾರ ಹಾಕ್ತಾರೆ, ನೆನಪಿಟ್ಕೊಳ್ಳಿ. ಎಲ್ಲ ದೇವರುಗಳು ಪೂಜೆ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಸೊ ಆದ್ದರಿಂದ ನೀವು ಹೇಳ್ತಾ ಇದ್ದದ್ದು ಘನಾಚಾರಿಗಳು ಲಿಂಗ ಪೂಜೆ ಮಾಡೋರಲ್ಲ, ಲಿಂಗಾಯತರು ಅಲ್ಲ, ಅವರು ವೀರಶೈವರು. ಸೊ ಆದ್ದರಿಂದ ನೀವೇನು ಘನಾಚಾರಿಗಳ ಉದಾಹರಣೆ ಕೊಡ್ತಾ ಇದ್ದಲ್ವಾ, ಅದು ವೀರಶೈವರ ಪರಂಪರೆ ಹೊರತಾಗಿ ಲಿಂಗಾಯತ ಪರಂಪರೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸರ್ವಜ್ಞನ ವಚನ ಯಾವುದು, ಬಸವಣ್ಣನ ವಚನ ಯಾವುದು ಅನ್ನುವ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಅರಿವೂ ಇಲ್ಲ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥದ್ದು ಘನಾಚಾರಿಗಳಂದ್ರೆ ಯಾರು ಅಂತಲೂ ಗೊತ್ತಿಲ್ಲ ನಿಮಗೆ. ಹೌದು, ಬಸವಣ್ಣನ ಕಾಲಘಟ್ಟದಲ್ಲಿ ಕೆಲವು ಜನ ಯುವಕರು ಬಂಡೆದ್ದು ನಿಂತರು. ಏನಕ್ಕೆ? ತಮ್ಮ ಆತ್ಮರಕ್ಷಣೆಗಾಗಿ. ಯಾವಾಗ ಬಿಜ್ಜಳನ ಸೈನ್ಯ, ಪುರೋಹಿತ ಶಾಹಿಗಳು ಎಲ್ಲರೂ ಸಹಿತ ಈ ರೀತಿಯಾದಂಥ ಅಲ್ಲಿರ್ತಕ್ಕಂಥ ಶರಣರ ಮೇಲೆ ಮುರ್ಕೊಂಡು ಬಿದ್ರು, ಯಾವಾಗ ಅವರು ಕೊಲೆ ಮಾಡ್ಲಿಕ್ಕೆ ಮಾಡಿದ್ರು, ಯಾವಾಗ ಹತ್ಯೆ ಮಾಡಿದ್ರು, ಆ ಸಂದರ್ಭದಲ್ಲಿ 4 ಧಾರೆಯಾಗಿ ಎಲ್ಲ ಶರಣರು ವಚನಗಳ ಕಟ್ಟುಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆ ಹೋದ್ರು. ಅಂಥ ಸಂದರ್ಭದಲ್ಲಿ ಇವರ ದಾಳಿಯನ್ನು ನಿರ್ವಹಿಸಲು, ಇವರ ದಾಳಿಗೆ ಪ್ರತಿರೋಧ ತೋರಿಸಲು ಒಂದಿಷ್ಟು ಪಡೆ ಹುಟ್ಟುಕೊಳ್ತಲ್ಲ, ಅವರು ಆತ್ಮರಕ್ಷಣೆಗಾಗಿ ನಿಂತುಕೊಂಡ್ರೆ ಹೊರತಾಗಿ ಮತ್ತೊಬ್ಬರನ್ನು ಕೊಲ್ಲಲಿಕ್ಕಲ್ಲ. ಈ ಒಂದು ಅರಿವು ನಿಮಗಿದ್ದರೆ ನೀವು ಸ್ವಾಮಿ ಆಗ್ತೀರಾ, ಇಲ್ಲ ಅಂದ್ರೆ ತಾಲಿಬಾನಿ ಆಗ್ತೀರಾ. ನಿಮ್ಮದೇ ಒಂದು ನಾಟಕ ಮಂಡಳಿ ಆಗುತ್ತೆ. ನೀವು ಕುಣಿತಾ ಇರ್ತಕ್ಕಂಥದ್ದು RSS. ನಿಮ್ಮ ಕಾವಿ ಬಟ್ಟೆಯನ್ನು ತೆಗೆದರೆ ಒಳಗಡೆ ಇರ್ತಕ್ಕಂಥದ್ದು RSS ಚಡ್ಡಿ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಹಿಂದುತ್ವವಾದ ಬಿಡಿ. ಒಳಗಡೆ ಚಡ್ಡಿ ಧರಿಸಿರುವ ಲಿಂಗಾಯತ ಸ್ವಾಮೀಜಿ ಒಳಗಡೆ ಇವನು ಲಿಂಗಾಯತ ಅಂತ ಹೇಳ್ಕೊಳಕ್ಕೆ ನಾಲಾಯಕು. ನೋ, ಅವನು ಲಿಂಗಾಯತ ಅಲ್ಲ, ಬಸವ ಧರ್ಮದವನಲ್ಲ. ಅವನು ಪಕ್ಕ ಹೇಳ್ತಾನೆ ಹಿಂದುತ್ವವಾದಿ ಅನ್ನೋನು. ಮಠದ ಪರಂಪರೆ ಏನೇ ಇರಲಿ ಅಲ್ಲ, ಅಟ್ಲೀಸ್ಟ್ ಇವರೆಲ್ಲ ಈ ಲಿಂಗಾಯತ ಮಹಾಸಭಾ ಇವರೆಲ್ಲ ಸೇರ್ಕೊಂಡು ಇವರು ಲಿಂಗಾಯತ ಸ್ವಾಮೀಜಿ ಅಲ್ಲ ಅಂತ ಇವರಾದ್ರೂ ಒಂದು ಬಹಿಷ್ಕಾರ ಹಾಕೋತಾರದು. ಮೊದಲನೇದಾಗಿ ಅದು ಕರ್ನಾಟಕದ್ದೇ ಅಲ್ಲ. ಅದು ಕರ್ನಾಟಕ ಮಠಾನೇ ಕರ್ನಾಟಕದ್ದಲ್ಲ. ಅದಿರೋದು ಅಲ್ಲ. ಈಗ ನಾವು ಲಿಂಗಾಯತ ಧರ್ಮ ಅಂತ ಕರ್ನಾಟಕ ಅಷ್ಟೇ ಭಾವಿಸ್ಬೇಕಾಗಿಲ್ಲ, ಜಾಗತಿಕವಾಗಿ ಇಲ್ಲಿರ್ತಕ್ಕಂಥ ಮಠಗಳೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಈ ಮಠ ಒಕ್ಕೂಟದ ಭಾಗವಲ್ಲ. ಇದು ಇರೋದು ಕೊಲ್ಲಾಪುರದಲ್ಲಿ. ಅಲ್ಲಿರ್ತಕ್ಕ ಮಹಾರಾಷ್ಟ್ರದಲ್ಲಿರೋದು ಯಾವುದು ಸರ್ಕಾರ? ಹಿಂದುತ್ವವಾದಿ ಸರ್ಕಾರ ಅಲ್ಲ. ಅದರಿಂದ ಅಲ್ಲಿ ನಿಂತ್ಕೊಂಡು ಬಾಯಿ ಬಿಡ್ಕೊಳ್ತಾ ಇದ್ದಾರೆ ಅವರು. ಕರ್ನಾಟಕದಲ್ಲೇ ಜಾಸ್ತಿ ಮಾತಾಡೋದವನು ಅಜ್ಜ ಅಲ್ಲ, ಅವ್ನು ಕನ್ನಡ ಅಲ್ವಾ? ಅದೇ ನಾನು ಮಾತಾಡ್ತಾ ಇರೋದು. ಇಲ್ಲಿ ಅಂತಂದ್ರೆ ಅಲ್ಲಿ ಸಪೋರ್ಟ್ ಇದೆ. ಅವ್ರು ಮಾತಾಡ್ಲಿಕ್ಕೆ ಎಷ್ಟೊಂದು ಸಪೋರ್ಟ್ ಇದೆ ಗೊತ್ತಾ ನಿಮ್ಗೆ? ಒಂದು ಈಗ ಅವ್ರು ಮಾತಾಡಿದ ತಕ್ಷಣ ಎಲ್ಲ ಈ ಸಂಘ ಪರಿವಾರದವರು ಸಪೋರ್ಟಿಗೆ ಬರ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಬೆಂಬಲಿಸ್ತಾ ಇದ್ದಾರೆ. ಯಾಕೆ? ಸ್ವಾಮೀಜಿ ಇವರೊಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ, ಆ ಸ್ವಾಮೀಜಿ ಲಿಂಗಾಯತ ಧರ್ಮವನ್ನ ಅವಹೇಳನೆ ಮಾಡ್ತಿದ್ದಾರೆ, ಲಿಂಗಾಯತ ಧರ್ಮಕ್ಕೂ ಅವ್ನಿಗೆ ಏನು ಸಂಬಂಧ ಇಲ್ಲ ಅಂತ ಒಂದು ಸಣ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾ? ಅವ್ನು ಲಿಂಗಾಯತನೇ ಅಲ್ವಲ್ಲ.